Dear students, welcome to session number 20 of Business Statistics 2 BBA 6th semester, University of Mysore. In previous classes, we have solved one-on-one cost minimization problem of LPP. In this session also, we see some different kind of problem in cost minimization itself. The problem is like this. A chemist wishes to provide his customer at least minimum daily requirements of 2 vitamin A and B using mixture of 2 products M and N. ನೋಡಿ ಅವನು ಏನು ಮಾಡಬೇಕು ಅಂದ್ಕೊಂಡಿದ್ದಾನೆ, ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಬಿ ನ ಕೊಡಬೇಕು ಅಂದ್ಕೊಂಡಿದ್ದಾನೆ ಬೈ ಮಿಕ್ಸ್ಚರ್ ಆಫ್ 2 ಪ್ರಾಡಕ್ಟ್ಸ್ ಎಮ್ ಆ್ಯಂಡ್ ಎನ್. ಈ ಎರಡು ಪ್ರಾಡಕ್ಟ್ಗಳಲ್ಲಿ ವಿಟಮಿನ್ ಎನೂ ಇರುತ್ತೆ, ವಿಟಮಿನ್ ಬಿನೂ ಇರುತ್ತೆ. ಬೋತ್ ಇನ್ ಎಮ್ ಕೂಡ ಹ್ಯಾವಿಂಗ್ ಎ ವಿಟಮಿನ್ ಎ ಆ್ಯಂಡ್ ಎನ್ ಆಲ್ಸೋ ಇಸ್ ಹ್ಯಾವಿಂಗ್ ವಿಟಮಿನ್ ಎ. ದ ಅಮೌಂಟ್ ಆಫ್ ಈಚ್ ವಿಟಮಿನ್ ಇನ್ on a gram of each product, cost per gram of each product and minimum daily requirement are given below. Okay na? ಈಗ ನೋಡೋಣ. ಫಸ್ಟ್ ಪ್ರಾಡಕ್ಟ್ ಎಮ್ ಅಲ್ಲಿ 6 ಯೂನಿಟ್ಸ್ ವಿಟಮಿನ್ ಎ ಇರುತ್ತೆ, 2 ಯೂನಿಟ್ಸ್ ವಿಟಮಿನ್ ಬಿ ಇರುತ್ತೆ. ಓಕೆ, ಪರ್ ಪ್ರಾಡಕ್ಟ್ 20 ಪೈಸೆ ಕಾಸ್ಟ್ ಪರ್ ಗ್ರಾಮ್. 1 ಗ್ರಾಮ್ ಪ್ರಾಡಕ್ಟ್ ಎಮ್ನ ತಗೋತೀವಿ ಅಂತಂದ್ರೆ ಇದಕ್ಕೆ ಎಷ್ಟಾಗುತ್ತೆ, 20 ಪೈಸೆ ಆಗುತ್ತೆ. ಹಾಗೇನೆ ಎನ್ ಅನ್ನೋ ಪ್ರಾಡಕ್ಟಲ್ಲೂ ಕೂಡ 2 ಯೂನಿಟ್ಸ್ ಆಫ್ ವಿಟಮಿನ್ ಎ ಇದೆ, ಹಾಗೆ 2 ಯೂನಿಟ್ಸ್ ಆಫ್ ವಿಟಮಿನ್ ಬಿ ಇದೆ. ಅದರದ್ದು ಪ್ರಾಡಕ್ಟ್ ಎಂದು ಪರ್ ಯೂನಿಟ್ ಅಥವಾ ಪರ್ ಗ್ರಾಮ್ ಕಾಸ್ಟ್ 16 ಪೈಸೆ. ಹಾಗೆ ಇನ್ನೂ ಒಂದು ಇನ್ಫಾರ್ಮೇಶನ್ ಇದೆ, ನಮಗೆ ಡೈಲಿ ರಿಕ್ವೈರ್ಮೆಂಟ್ ವಿಟಮಿನ್ ಎ ಎಷ್ಟು ಬೇಕು, ಎವ್ರಿ ಡೇ 12 ಗ್ರಾಮ್ಸ್ ಬೇಕು ಅಥವಾ 12 ಯೂನಿಟ್ಸ್ ವಿಟಮಿನ್ ಎ ಬೇಕು, ಹಾಗೆ 8 ಯೂನಿಟ್ಸ್ ವಿಟಮಿನ್ ಬಿ ಬೇಕು, ಮಿನಿಮಮ್ ರಿಕ್ವೈರ್ಮೆಂಟ್. ಓಕೆನಾ? ಸೊ ಹೌ ವಿತ್ ಕಾಂಬಿನೇಷನ್ ಎಷ್ಟು ಪ್ರಾಡಕ್ಟ್ ಎಮ್ ತಗೊಂಡು ಎಷ್ಟು ಪ್ರಾಡಕ್ಟ್ ಎನ್ ತಗೊಂಡ್ರೆ ನಮ್ಗೆ ಏನಾಗಬೇಕು, ಈ ಮಿನಿಮಮ್ ರಿಕ್ವೈರ್ಮೆಂಟು ಫುಲ್ಫಿಲ್ ಆಗಬೇಕು. 12 ಯೂನಿಟ್ಸ್ ಆಫ್ ವಿಟಮಿನ್ ಎ ಬೇಕು, ಹಾಗೆ 8 ಯೂನಿಟ್ಸ್ ಆಫ್ ವಿಟಮಿನ್ ಬಿ ಬೇಕು. ಮತ್ತು ಇನ್ನೊಂದೇನಾಗಬೇಕು, ಈ ಕಾಸ್ಟ್ ಏನಾಗಬೇಕು, ಮಿನಿಮಮ್ ಆಗಬೇಕು. ಕಾಸ್ಟ್ ಮಿನಿಮೈಸೇಷನ್ ಪ್ರಾಬ್ಲಮ್, ರೈಟ್? ಲೆಟ್ ಅಸ್ see how we can do that. Formulate a linear programming problem and find the least expensive combination which provides the minimum requirement of the 2 vitamins and use graphical method to solve it. ನಾವೇನು ಮಾಡಬೇಕು, LPP ಮಾಡೆಲ್ ಮಾಡಬೇಕು which provides at least 12 units of vitamin A and 8 units of vitamin B ಮಿನಿಮಮ್ ಕೊಡಲೇಬೇಕು. ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಟು ರೆಡ್ಯೂಸ್ ದ ಕಾಸ್ಟ್ನ ಕಡಿಮೆ ಮಾಡಿ. ಯಾವುದು ಕಾಸ್ಟ್ ಕಡಿಮೆಯಲ್ಲಿ ಈ ಎರಡೂ ರಿಕ್ವೈರ್ಮೆಂಟು ಫುಲ್ಫಿಲ್ ಆಗುತ್ತೆ, ಅದನ್ನು ನಾವು ಮಾಡಬೇಕು. ಸೊ ನಾವೀಗ ಏನು ಮಾಡೋಣ, ಸಾಲ್ವ್ ಮಾಡೋಣ ಪ್ರಾಬ್ಲಮ್ನ ಲೀನಿಯರ್ ಪ್ರೋಗ್ರಾಮಿಂಗ್ ಮೂಲಕ. ಫಸ್ಟ್ ನಾವೇನು ಮಾಡ್ಕೋತಿದ್ದೀನಿ, ನಾನು ಪ್ರಾಡಕ್ಟ್ ಎಮ್ ಅನ್ನು ನಾನು ಏನಂತ ತಗೋತಾ ಇದ್ದೀನಿ, ಎಕ್ಸ್ ಅಂತ ತಗೋತಾ ಇದ್ದೀನಿ. ಪ್ರಾಡಕ್ಟ್ ಎನ್ ಅನ್ನು ನಾನು y ಅಂತ ತಗೊಳ್ತಾ ಇದ್ದೀನಿ. ಲೆಟ್ ದ ಪ್ರಾಡಕ್ಟ್ ಎಮ್ ಎಸ್ ಎಕ್ಸ್ ಅಂಡ್ ದ ಪ್ರಾಡಕ್ಟ್ ಎನ್ ಎಸ್ ವೈ. ನಾನೀಗ ಏನು ಮಾಡ್ತೀನಿ, LPP ಮಾಡೆಲ್ ಹಾಕ್ತೀನಿ. ಫಸ್ಟ್ ನಾವೇನು ಮಾಡಬೇಕು, ಕಾಸ್ಟ್ ಮಿನಿಮೈಸೇಷನ್ ಪ್ರಾಬ್ಲಮ್. ಸೊ ಕಾಸ್ಟ್ ಮಿನಿಮೈಸೇಷನ್ ಫಂಕ್ಷನ್ ಇಲ್ಲಿದೆ ನೋಡಿ, ದಟ್ ಈಸ್ 20 ಪೈಸೆ ಆರ್ 0.2x ಪ್ಲಸ್ 16y. ದಟ್ ಮೀನ್ಸ್ ಮಿನಿಮೈಸ್ ಝೆಡ್. ನಾವು ಝೆಡ್ ಅನ್ನು ಮಿನಿಮೈಸ್ ಮಾಡಬೇಕು. ಏನು, 0.2x 20 ಪೈಸೆ ಪರ್ ಎಕ್ಸ್ ಅಂತಂದರೆ ಈ ಪ್ರಾಡಕ್ಟ್ ಎಮ್ಗೆ ನಾವು ಎಕ್ಸ್ ಅಂತ ತಗೊಂಡು 20x ಪ್ಲಸ್ 16 ಪೈಸೆ ದಟ್ ಈಸ್ 0.16 ಪ್ರಾಡಕ್ಟ್ ಎನ್ನ ವೈ ಅಂತ ತಗೊಂಡು ದಟ್ ಈಸ್ 0.16y. ಸಬ್ಜೆಕ್ಟ್ ಟು ಕನ್ಸ್ಟ್ರೆಂಟ್ಸ್. ಸಬ್ಜೆಕ್ಟ್ ಟು ಕನ್ಸ್ಟ್ರೆಂಟ್ ಏನಿದೆ ನೋಡಿ, 6x ಪ್ಲಸ್ 2y. ದಿಸ್ ಇಸ್ ದ ಫಸ್ಟ್ ಕನ್ಸ್ಟ್ರೆಂಟ್, ರೈಟ್? ಏನು ಬೇಕು ನಮಗೆ, ಮಿನಿಮಮ್ 12 ಯೂನಿಟ್ಸ್ ಆಫ್ ವಿಟಮಿನ್ ಎ ಬೇಕು, ದಟ್ ಈಸ್
ಗ್ರೇಟರ್ ದ್ಯಾನ್ ಆರ್ 12 ಇಲ್ಲಿ ಬರೆದಿದ್ದೀನಿ ನೋಡಿ. ಓಕೆನಾ, ಗ್ರೇಟರ್ ದ್ಯಾನ್ ಆರ್ 12 ಯೂನಿಟ್ಸ್ ಆಫ್ ವಿಟಮಿನ್ ಎ. ಅದು ವಿಟಮಿನ್ ಎನ ಹೇಗೆ ತಗೋಬೋದು, 6x ಅಂದರೆ ಪ್ರಾಡಕ್ಟ್ ಎಮ್ ಅಲ್ಲಿ ಕೂಡ ವಿಟಮಿನ್ ಎ ಇದೆ, ಎಮ್ ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. 6x ಓಕೆ, 1 ಯೂನಿಟ್ ಆಫ್ ಎಮ್ ಅಲ್ಲಿ 6 ಯೂನಿಟ್ಸ್ ಇದೆ, ಅದನ್ನು ನಾನು 6x ಅಂತ ಬರ್ತೀನಿ. ಹಾಗೆಯೇ 1 ಯೂನಿಟ್ ಆಫ್ ಎನ್ ಅಲ್ಲಿ ಎಷ್ಟು, 1 ಎಮ್ ಪ್ರಾಡಕ್ಟಲ್ಲಿ ಎಷ್ಟು ಯೂನಿಟ್ಸ್ ಆಫ್ ವಿಟಮಿನ್ ಎ ಇದೆ, 2. ಸೊ ಹಾಗಾಗಿ 2y ಅಂತ ಬರ್ತೀನಿ. 2y 6x ಅಥವಾ 2y, ಈ ಎರಡು ಕಾಂಬಿನೇಷನ್ ನಮಗೆ ಮಿನಿಮಮ್ ಎಷ್ಟು ಬೇಕು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 12 ಇದ್ದಿರಲೇಬೇಕು. ಹಾಗೆ ನಾವು ವಿ ಅಮೌಂಟ್ ದ ವಿಟಮಿನ್ ಬಿ. ವಿಟಮಿನ್ ಬಿ ನಲ್ಲಿ ವಿಟಮಿನ್ ಬಿ ಮಿನಿಮಮ್ 8 ಯೂನಿಟ್ಸ್ ಬೇಕು ನಮಗೆ. ಸೊ ಪ್ರಾಡಕ್ಟ್ ಎಮ್ ಅಲ್ಲಿ 1 ಗ್ರಾಮಲ್ಲಿ ಎಷ್ಟು ಯೂನಿಟ್ಸ್ ಆಫ್ ವಿಟಮಿನ್ ಬಿ ಸಿಗುತ್ತೆ, 2 ಯೂನಿಟ್ಸ್ ಆಫ್ ವಿಟಮಿನ್ ಬಿ ಸಿಗುತ್ತೆ. ಹಾಗಾಗಿ ನಾನು ಏನು ಬರ್ತೀನಿ, 2x ಅಂತ ಬರ್ತೀನಿ, 2x. ಹಾಗೆಯೇ ಪ್ರಾಡಕ್ಟ್ ಎನ್ ನಲ್ಲಿ 1 ಗ್ರಾಮಲ್ಲಿ ಎಷ್ಟು ಯೂನಿಟ್ಸ್ ಆಫ್ ವಿಟಮಿನ್ ಬಿ ಇದೆ, 2 ಯೂನಿಟ್ಸ್. ಅದಕ್ಕೋಸ್ಕರ ನಾನು 2y, ಈ ಎರಡು ಕಾಂಬಿನೇಷನಲ್ಲಿ ನಾವು ತಗೋಬಹುದು. ಮಿನಿಮಮ್ ಎಷ್ಟು ಬೇಕು ನಮಗೆ, 8 ಗ್ರಾಮ್ಸ್. ದಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಇರ್ ಈಕ್ವಲ್ ಟು 8. ಈ ರೀತಿ ನಾವು LPP ಮಾಡೆಲ್ನ ಬರ್ಕೋಬೇಕು. ನೆಕ್ಸ್ಟ್, both x and y should be greater than or equal to 0. X and y can be 0 but it cannot go negative. It can be more than 0 or 0. ನಾವೀಗ LPP ಮಾಡೆಲ್ನ ಬರ್ಕೊಂಡಿದ್ದೀವಿ. This is a LPP model. With this LPP model, let us solve the problem. I have again written here, objective function minimize z equals 0.2x plus 0.16y subject to constraint 6x plus 2y is greater than or equal to 12. Vitamin B 2x plus 2y is greater than or equal to 8. ಈ ಎರಡು ಕನ್ಸ್ಟ್ರೆಂಟ್ ನಾನು ಈಕ್ವಲ್ಸ್ ಥರ ಬರ್ಕೊಂಡಿದ್ದೀನಿ. ದಟ್ ಈಸ್ 6x plus 2y equals 12, 2x plus 2y equals 8. ಈಗ ನಾವು ಫಸ್ಟ್ ಕನ್ಸ್ಟ್ರೆಂಟ್ ತಗೊಂಡು ಇದಕ್ಕೆ x ಮತ್ತು y ವ್ಯಾಲ್ಯೂಸ್ನ ಎಂಟ್ರಿ ಮಾಡೋಣ. 6x plus 2y equals 12. When x is 0, what we get, y we get 6. That is 2y equals 12. 12 divided by 2 we get 6. When x is 0, y value will be 6. Same way when y is 0, x value we get 2. How we get 6x plus 0y equals 12. X equals 12 divided by 6 we get 2. So 0 and 6 and 2 and 0 are the 2 points in the straight line given by the equation. Equation 1 ನಲ್ಲಿ ನಮಗೆ ಏನು ಬಂತು, when x is 0 y will be 6, when y is 0 x will be 2. Same way, let us solve the second constraint equation, that is 2x plus 2y equals 12. And x is 0, 0x plus 2y equals 8. Y we get 8 divided by 2, 4. Same way, when y is 0, we get value of x as 4. We got all the values for equation 2, 0, 4 and 4, 0 are the 2 points on the straight line given by equation 2. So I have put that same in this box as when x is 0, y is 6 and y is 0, x will be 2. Same way for constraint 2, when x is 0, y will be 4 and y is 0, x will be 4. Let us show it in a graph. So graph ಅಲ್ಲಿ ಇದನ್ನ ನಾವು ತೋರಿಸ್ತಾ ಇದೀವಿ ನೋಡಿ. First equation, 6x plus 2y equals 12. When x is 0, y will be 6. When x is 0, y will be 6. Same way, when y is 0, x will be 2. That is, have joined these 2 points by straight line. This is the first equation, 6x plus 2y equals 12. When we move on to the second equation, that is 2x plus 2y equals 8. When x is 0, y will be 4. When x is 0, y will be 4. And when y is 0, x will be 4. When y is 0, x will be 4. Again, I marked these 2 points and written a
connected them with a straight line. And again, after that we have to find the feasible region. This is a feasible region. That means minimum requirement has been shown by these points. In a cost minimization problem, the feasible region is not bounded, and this infeasible region we have to identify the three corner points, that is A, B and C. Value of A, B and C are like this. Value of x and y at the point A is x is 4, y is 0. X is 4, y will be 0. Value of x is 4, y is 0. The same way at the point C, value of x is 0, y is 6. At point B, value of x is 1, value of y is 3. These are the values of x and y at these three corner points. The value of B, as I discussed in previous classes, it can be obtained by solving these two equations. Here I have done 1 minus 2, equation 1 minus equation 2, 6x plus 2y equals 12 minus 2x plus 2y equals 8. 2y will get cancelled, and I am doing the subtraction. These two gets cancelled. 6x minus 2x we get 4x, 12 minus 8 4x we get 4 divided by 4 1. Same value we got it in a chart. The same way, substituting value of x in the equation 1, we get y equals 12 minus 6 divided by 2, 6 divided by 2 we get 3. The same value we got here in the chart. Value of y at the point B is 3. Now we put this in a table to find out the value of z. Z is a cost minimization objective function that we have put it in a first slide. That is 0.2 20 paise per unit of product M, that has been represented by 0.2x plus 0.16y. At the point A, value of x is 4, value of y is 0. The value of z we got 0.8, that is 0.2 into 4 plus 0.16 into 0, that is 8. 1 and 3. Value of x and y is 1 and 3, that is 0.68 we get, that is we get by 0.2 into 1 plus 0.16 into 3, that we get 0.68. The same way at the point C we get value of x and y is 0 and 6, we get 0.2 into 0 plus 0.16 into 6, we get 96. If we observe these three values, the least we get is 0.68 at point B. So what the chemist will suggest, hence the chemist should advise a customer to purchase 1 unit of product M, 1 gram of product M, 3 units or 3 grams of product N. So it will provide the required vitamin A and B with the minimum cost. This is how we have to solve the cost minimization problem. With this we have come to the end of unit 2. That means unit 2 is linear programming. Linear programming ಇಲ್ಲಿ ಸುಮಾರು 9 ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಹಾಗೆಯೇ ಇನ್ನೂ ಹೆಚ್ಚಿನ ಎಕ್ಸಾಂಪಲ್ಗಳು ಸ್ಟಡಿ ಮೆಟೀರಿಯಲ್ ಅಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಪೋಸ್ಟ್ ಎ ಕಮೆಂಟ್ ಆನ್ ದ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.